ಇವಾಗ ನಾವು ಯಾವುದೇ ಒಂದು ಕರಿಯರ್ನ ಪ್ಲಾನ್ ಮಾಡಬೇಕು ಅಂತಂದ್ರೂ ಫಿನಾನ್ಸಸ್ನು ಲೆಕ್ಕಕ್ಕೆ ತೊಗೋಬೇಕು. ನಮಗೆ ಎಷ್ಟು ಫೀಸ್ ಕಟ್ಟೋದಕ್ಕೆ ಸಾಧ್ಯ ಅನ್ನೋದ್ರ ಬೇಸ್ ಮೇಲೆ ನೀವು ಟಾಪ್ ನ್ಯಾಷನಲ್ ಲಾ ಸ್ಕೂಲ್ಸ್ಗೆ ಹೋಗ್ತೀನಿ ಅಂತಂದರೆ ಅಲ್ಲಿ ಫೀಸ್ 5 ವರ್ಷಕ್ಕೆ ಸಮ್ವೇರ್ ಅರೌಂಡ್ 22 to 24 lakhs ಆಗುತ್ತೆ. 22ರಿಂದ 24 ಲಕ್ಷ 5 ವರ್ಷಕ್ಕೆ ಖರ್ಚು ಮಾಡ್ತೀರಾ. ಅದು ರೆಸಿಡೆನ್ಷಿಯಲ್ ಪ್ರೋಗ್ರಾಮು, ನೀವು ಅಲ್ಲೇ ಇರಬೇಕು ಸ್ಟೂಡೆಂಟ್. ಇದಕ್ಕೆ ನಿಮಗೆ ಎಜುಕೇಷನ್ ಲೋನು ನ್ಯಾಷನಲ್ ಲಾ ಸ್ಕೂಲ್ಸ್ ಅಂದರೆ ಸಿಗುತ್ತೆ. ಸುಮಾರು ಬ್ಯಾಂಕ್ಗಳು ನ್ಯಾಷನಲ್ ಲಾ ಸ್ಕೂಲ್ಸ್ಗೆ ಎಜುಕೇಷನ್ ಲೋನ್ ಅಪ್ರೂವ್ ಮಾಡ್ತಾರೆ. ಸ್ಕಾಲರ್ಶಿಪ್ಸ್ ಕೂಡ ಇದೆ. ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಅಂತ ಒಂದು ತುಂಬ ಪ್ರಮುಖವಾದಂಥ ಸ್ಕಾಲರ್ಶಿಪ್ ಇದೆ. ನಿಮ್ಮ ಗ್ರ್ಯಾಜುಯೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಎವ್ರಿ ಸೆಮಿಸ್ಟರ್ ಟ್ರೈಮಿಸ್ಟರ್ ನಿಮ್ಮದು ಸ್ಕೋರ್ ಹೇಗಿರುತ್ತೆ ಅದ್ರ ಬೇಸ್ ಮೇಲೆ ಚೆನ್ನಾಗಿದ್ದರೆ ನೀವು ಅಪ್ಲೈ ಮಾಡಿಬಿಟ್ಟು ಆ ಸ್ಕಾಲರ್ಶಿಪ್ನೂ ಅವೈಲ್ ಮಾಡ್ಬೋದು. ನೀವು ಆದಿತ್ಯ ಬಿರ್ಲಾ ಸ್ಕಾಲರ್ ಅಂತಂದ್ರೇ ನಿಮಗೆ ಎಕ್ಸ್ಟ್ರಾ ರೆಪ್ಯುಟೇಷನ್ ಇರುತ್ತೆ, ಅಡಿಷ್ನಲ್ ರೆಪ್ಯುಟೇಷನ್. ಅದು ನೀವು ನ್ಯಾಷನಲ್ ಲಾ ಸ್ಕೂಲ್ ಸ್ಟೂಡೆಂಟ್ ಅನ್ನೋದ್ರ ಜೊತೆಗೆ ಆದಿತ್ಯ ಬಿರ್ಲಾ ಸ್ಕಾಲರ್ ಅಂದರೆ ಹೀಸ್ ಅಥವಾ ಶಿ ಈಸ್ ವೆರಿ ಗುಡ್ ಅಟ್ ಇಟ್ ಅಂತ. ಸೊ ಆ ಥರದ ಅಪಾರ್ಚುನಿಟೀಸು ಇದೆ. ಆ್ಯಂಡ್ ಬೇರೆ ಲಾ ಕಾಲೇಜಸ್, ಪ್ರೈವೇಟ್ ಲಾ ಕಾಲೇಜಸ್ ಎಲ್ಲ ತೊಗೊಂಡ್ರೆ 25 to 35 45 lakhs ತನಕನೂ ಡಿಫರ್ ಆಗುತ್ತೆ ಫೀಸು ಫಾರ್ 5 years. ಆಮೇಲೆ ನೀವು ರೆಗ್ಯುಲರ್ ಆಟೋನಮಸ್ ಕಾಲೇಜಸ್ ತೊಗೊಂಡ್ರೆ ಬ್ಯಾಂಗ್ಳೂರಲ್ಲಿ ಸಮ್ವೇರ್ ಅರೌಂಡ್ 12 to 16 lakhs ಅಂತ ಅಂದ್ಕೋಬೋದು 5 yearsಗೆ. ಸೊ ನಾನು ರೇಂಜ್ ತೊಗೊಂಡ್ರೆ ನಾರ್ಮಲ್ ಲಾ ಕಾಲೇಜಿಂದ ಹೋದರೆ 12 lakhsಯಿಂದ ನೀವು ನ್ಯಾಷನಲ್ ಲಾ ಸ್ಕೂಲ್ ಅಥವಾ ಪ್ರೈವೇಟ್ ಲಾ ಸ್ಕೂಲ್ಸ್ ತನಕ ಹೋದರೆ ಅಪ್ ಟು 45-50 lakhs ತನಕ ಫೀಸ್ ಇರುವಂಥ ಕಾಲೇಜಸ್ಸೂ ಇದೆ. ಸೊ ಡಿಪೆಂಡಿಂಗ್ ಆನ್ ನಿಮ್ಮದು ಎಬಿಲಿಟಿ ಏನಿದೆ, ಫಿನಾನ್ಷಿಯಲ್ ಎಬಿಲಿಟಿ, ಅಥವಾ ನಿಮ್ಗೆ ಯಾವ ಥರದ್ದು ಫಿನಾನ್ಷಿಯಲ್ ಏಡ್ ಸಿಗೋದಕ್ಕೆ ಸಾಧ್ಯ ಆದರೂ ಬೇಸ್ ಮೇಲೆ ನೀವು ಕಾಲೇಜಸ್ನ ಫೈನಲೈಸ್ ಮಾಡ್ಕೋಬೋದು.